ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ 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 ರೀ ಸರ್, ಒಂದು ಮಹೇಂದ್ರ ಗಾಡಿ ಲೈನ್ ಗಾಡಿ ಸೇಲ್ಗಿದೆ, ವಿಡಿಯೋ ಮಾಡಿ ಅಂತ ವಾಟ್ಸಪ್ ಮಾಡಿದ್ರಿ. ಹೌದು ಹೌದು ರೀ ಸರ್. ವಿಡಿಯೋ ಮಾಡಬೇಕಾ ಸರ್? ಅದು ಫ್ರೀ ಇದೀರಾ ಇವಾಗ? ಹಾಂ ಫ್ರೀ ಇದೇನೆ ಸರ್. ಡೀಟೇಲ್ಸ್ ಕೊಡ್ತೀರಾ? ಹಾಂ ರೀ ಸರ್. ಸರ್, ಇದು ಮಹೇಂದ್ರದಲ್ಲಿ ಯಾವ್ದು ಬರುತ್ತೆ ಸರ್ ವೇರಿಯಂಟು? ಹಂಗಂದ್ರಿ ಸರ್? ಮಹೇಂದ್ರದಲ್ಲಿ ಯಾವುದು ಗಾಡಿ ಯಾವ್ದು ಸರ್ ಇದು ಮಹೇಂದ್ರದಲ್ಲಿ? ಮಹೀಂದ್ರ ಮಿನಿ ಸೂಪ್ರೋ ರೀ ಸರ್. ಮಹೇಂದ್ರ ಮಿನಿ ಸುಪ್ರೋನಾ? ಹಾಂ ಹಾಂ ರೀ. ಓಕೆ ಸರ್, ಗಾಡಿ ಯಾವ ಮಾಡಲ್ ಇದು? 19 ರೀ ಸರ್. 2019 ಸರ್. ಗಾಡಿ ಎಷ್ಟು ಓಡಿದೆ? 1:20 ಆಗಿದೆ ಸರ್. 1,20,000 ಓಡಿದೆಯಾ? ಹಾಂ ರೀ ಸರ್. ಸರ್, ಓನರ್ ಎಷ್ಟಾಗಿದೆ? ಓನರ್ ನಾ ಸೆಕೆಂಡ್ ಓನರ್ ರೀ ಸರ್. ಈಗ 2ನೇ ಓನರಲ್ಲಿ ಇದೆ ಗಾಡಿ. ಹಾಂ ರೀ ಸರ್. ನೆಕ್ಸ್ಟ್ ತಗೊಳ್ಳೋರು 3ನೇ ಓನರ್ ಆಗ್ತಾರೆ. ಹಾಂ ರೀ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಇನ್ಶೂರೆನ್ಸ್ ಆಗಿ ಡ್ಯೂ ಅದ ರೀ ಸರ್. ಈಗ ಒಂದು ವಾರ ಆಯ್ತು ರೀ ಡ್ಯೂ ಆಗಿ. ಇನ್ಶೂರೆನ್ಸ್ ಡ್ಯೂ ಇದೆ, ಅದೇನಾದ್ರು ರನ್ ಮಾಡಿಸ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡ್ತೀರಾ? ಇಲ್ಲ ಸರ್, ಹಾಗೆ ಮಾಡ್ಬೇಕಂತ ಅನ್ಕೊಂಡ್ರಿ ಸರ್. ಹಾಂ, ಹಂಗೆ ಸೇಲ್ ಮಾಡ್ತೀರಾ? ಹಾಂ ರೀ ಸರ್. ಸರಿ ಸರ್, ಆಯಿತು. ಟ್ರಾನ್ಸ್ಫರು ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಅದನ್ನ ನೋಡಿ ಸರ್, ಬಂದೇನು ಪಾರ್ಟಿ ಬಂದು ಮಾತಾಡಕ್ಕೆ ಗೊತ್ತಾದ್ರೆ ಮಾಡಿಸ್ಕೊಡ್ತೇನೆ ರೀ. ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀರಾ? ಅವರು ನೀವು ಮಾತಾಡಿ ಡಿಸೈಡ್ ಮಾಡ್ತೀರಾ? ಹಾಂ ಸರ್. ಓಕೆ, ಗಾಡಿ ರಿಪೇಂಟಿಂಗ್ ಏನಾದರೂ ಆಗಿದೆಯಾ ಸರ್? ಏನೂ ಇಲ್ಲ ರೀ ಸರ್. ಏನಿಲ್ಲ. ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಏನೂ ಇಲ್ಲ ಸರ್ ಅದನ್ನ. ಸರ್, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ದೀರಾ? ಹಾಂ ಏನೂ ಇಲ್ಲ ರೀ. ಯಾವ್ದಾದ್ರು ಫ್ಲೋರ್ ಮ್ಯಾಟು ಅಥವಾ ಸೀಟ್ ಕವರ್ಗಳು, ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಹಾಕ್ಸಿದ್ದೀರಾ? ಗ್ಯಾಪ್ನ ಮಾಡ್ಕೊಳ್ಳಿ. ಮ್ಯೂಸಿಕ್ ಅದ ರೀ ಸರ, ಆದ್ರೆ ಸೀಟ್ ಕವರ್ ಅದು ಹಾಕ್ಸೇನಿ ರೀ ಈಗ. ಅದೇ ಕೇಳಿ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ಸಲ್ಲೇ ಬರುತ್ತೆ ಅದು. ಸೀಟ್ ಕವರು, ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀರಾ ಇವಾಗ? ಹಾಂ ಮಾಡ್ತೇನೆ ರೀ ಸರ್. ಓಕೆ ಸರ್. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಹಿಂದಿಂದಂತರೂ 80% ಅದ ರೀ, ಮುಂದಿಂದಂತರೂ ಏನೂ ಇಲ್ಲ ರೀ. ಒಂದು 10-20% ಅಷ್ಟೇ ರೀ. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಎಲ್ಲಿಲ್ಲ ಸರ್, ಸೇಮ್ ಶೋರೂಮ್ ಹೆಂಗೆ ಅದ ಹಂಗೆ ಅದ ರೀ ಗಾಡಿ. ಓಕೆ. ಇದು ಫ್ಯೂಲ್ ಡೀಸೆಲ್ ಅಲ್ವಾ ಸರ್? ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ? 18-20 ಅನ್ಸಕತ್ತದ ಸರ್ ನನಗದು ಎವರೇಜ್. ಒಂದು 18 ಕೊಡುತ್ತೆ ಅಂತ ಹೇಳ್ತೀರಾ? ಹಾಂ ಸರ್. ಲೋಡ್ ಗಾಡಿ? ಲೋಡ್ ಗಾಡಿ ಒಂದು 15-16 15ರಿಂದ 18 ಸೆಂಟ್ರಲ್ಲಿ ಕೊಡುತ್ತಲ್ವಾ ಸರ್? ಹಾಂ ರೀ ಸರ್, ಕೊಡ್ತೇವೆ ಸರ್. ಈ ಗಾಡಿಗೆ ಓನರ್ ನೀವೇನಾ ಇವಾಗ? ಹಾಂ ನಾವೇ ಸರ್. ಸರ್, ಇದು ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಬಸವನ ಬಾಗೇವಾಡಿ ಸರ್. ಬಸವನ ಬಾಗೇವಾಡಿ ಅಂದರೆ? ಬಿಜಾಪುರ ಜಿಲ್ಲಾ ರೀ, ತಾಲೂಕು ಬಸವನ ಬಾಗೇವಾಡಿ ರೀ. ಓಕೆ, ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು. ಹಾಂ ರೀ, ಗ್ರಾಮ್ ನಾಗೂರು. ಸರಿ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಯಾರನ್ನ ಕಾಲ್ ಮಾಡ್ಕೊಂಡು ಬರ್ತಾರೆ ಬೇಕು ಅಂದರೆ. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೋಟ್ ಮಾಡ್ತಾ ಇದ್ದೀರಿ ಗಾಡಿಗೆ? ಸರ್ 4 ಹೇಳೇನಿ ರೀ ನಾ. ಎಷ್ಟು ಸರ್? 4 ಲಕ್ಷನಾ? ಹಾಂ ರೀ ಸರ್. ಅದರಲ್ಲಿ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಆಗುತ್ತಾ, ಕಡಿಮೆ ಆಗುತ್ತಾ? ಮಾಡೋಣ ರೀ ಸರ್, ಪಾರ್ಟೇಬಲ್ ರೀ, ನೋಡಿ ಮಾತಾಡ್ತೇನೆ ರೀ. ನೀವು ಸೇಲ್ ಮಾಡ್ತಾರೋ ಉದ್ದೇಶ ಸರ್? ಸರ್ ಸೇಲ್ ಮಾಡ್ಬೇಕಂತೆ ನಿಮ್ಗೆ ಹಾಕಿದ್ದೀರಿ ಅದನ್ನು. ಹಾಂ, ಅದೇ ಸರ್, ಏನಕ್ಕೆ ಸೇಲ್ ಮಾಡ್ತಾ ಇದ್ದೀರಾ? ನೀವು ಓಡಿಸಲ್ವಾ ಗಾಡಿನ, ಯಾಕೆ ಅಂತ? ಇಲ್ರಿ, ಅದು ಗಾಡಿ ನಾನು ಸಾಂದಾಗಿದ್ರಿ, ದೊಡ್ಡ ಗಾಡಿ ತೊಗೋಬೇಕಂತ ಹೇಳಿ ಸೇಲ್ ಮಾಡಾಕತ್ತೀನಿ. ದೊಡ್ಡ ಗಾಡಿ ಮಾಡಬೇಕು ಅಂತ ಸೇಲ್ ಮಾಡ್ತಾ ಇದ್ದೀರಾ? ಹಾಂ ರೀ ಸರ್. ಓಕೆ ಸರ್. ಈಗ 4 ಲಕ್ಷದಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗುತ್ತಾ? ಹಾಂ ರೀ, ಒಂದು 10-20 ಸಾವಿರ ಕಮ್ಮಿ ಮಾಡೋಣ ರೀ ಸರ್. ಒಂದು 20,000ವರೆಗೂ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಹಾಂ. ಸರಿ ಸರ್, ಆಯಿತು. ನೋಡೋಣ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರು. ಹಾಂ ರೀ ಸರ್. ಯಾರನ್ನ ಚಾನಲ್ ಕಡೆಯಿಂದ ಕೇಳ್ಕೊಂಡು ಬಂದರೆ ಸ್ವಲ್ಪ ನೋಡ್ಕೊಂಡು ಕಡಿಮೆ ಮಾಡ್ಕೊಂಡು ಕೊಡಿ ಸರ್. ಆಯ್ತು ಸರಿ ಸರ್.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.